ನಿಮ್ಮ ಹುಡುಗ ನೀವೇ ಜೋಪಾನ. ನಾರಾಯಣ ಸ್ವಾಮಿ ಕೊಡಿ ಕೊಡಿ ಅಲ್ಲಿ ಕೊಟ್ಟಲ್ಲ ಈ ಕಡೆ ಬನ್ನಿ ನೋಡಿ. ಅಲ್ಲಿ ಸಾಲಕ್ಕೆ ಬರೋ ತಿನ್ನಕ್ಕೆ ಬರ್ತಾರೆ, ಅಲ್ಲಿ ಅವಕಾಶ ಮಾಡ್ತಾರೆ. ಅಲ್ಲಿ 112 ವರ್ಷ ವಯಸ್ಸಾಗಿದೆ, ಅಲ್ಲಿ ಯಾರು ನೂಕುಲ್ಲಿಗೆ ಮಾಡಬೇಡಿ ಅವ್ರನ್ನ. ಮಮ ಜೀವನ ಹೇತುನಾ ಕಂಠೆ ಭಜ್ನಾಮಿ ಶುಭಗೆ ತ್ವಂ ಜೀವ ಶತತಾಂ ಶತಂ ಸರ್ವಮಂಗಳಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೇ ಗೌರಿ ನಾರಾಯಣೇ ನಮೋಸ್ತುತೇ. ಮಾಂಗಲ್ಯದಲ್ಲಿ ಮಹಾಲಕ್ಷ್ಮಿ ಸ್ಥಿರವಾಗಿರ್ತಾಳೆ. ಆ ಮಹಾಲಕ್ಷ್ಮಿ ದೇವಿಯನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ, ಮಾಂಗಲ್ಯ ಧಾರಣೆ ಮಾಡಿ. ಗಟ್ಟಿ ಬೇಡ. ಎಲ್ಲರಿಗೂ ಶುಭ ಕೋರಿ. ಸುಮಾರು 2000 ಮದುವೆಗಳನ್ನ ಸುಮಾರು 25-30 ವರ್ಷದಿಂದ ಮಾಡಿರ್ತಕ್ಕಂಥ, 26 ವರ್ಷದಿಂದ ಮಾಡಿರ್ತಕ್ಕಂಥ ನಮ್ಮ ಬಸವರಾಜ ಮತ್ತು ಅವರೆಲ್ಲ ತಂಡದವರಿಗೆ, ಬಸವರಾಜ್ ಮತ್ತು ಎಲ್ಲ ತಂಡದವರಿಗೆ ಅಭಿನಂದನೆಗಳನ್ನ ಸಲ್ಲಿಸಿ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚು ಹೆಚ್ಚು ಸಾಮೂಹಿಕ ಮದುವೆಗಳನ್ನು ಮಾಡಿ ಅಂತ ಹೇಳಿ ಇನ್ನೊಮ್ಮೆ ಎಲ್ಲ ವಧುವರರಿಗೆ ಶುಭ ಹಾರೈಕೆಗಳು ಮತ್ತು ಅವರೆಲ್ಲ ಕುಟುಂಬದವರು ಬಂದಿದ್ದಾರೆ. ಇನ್ನಿತರ ಎಲ್ಲ ಸಮ್ಮುಖದಲ್ಲಿ ಕಾರ್ಯಕ್ರಮ ಆಗಿದೆ. ಎಲ್ಲರಿಗೂ ಒಳ್ಳೆಯದಾಗಿದೆ. ಕುಂಭಮೇಳದಲ್ಲಿ 1.5 ತಿಂಗಳ ಕಾಲ ನಾನು ಪ್ರಯಾಗ್ರಾಜ್ನಲ್ಲೇ ಉಳ್ಕೊಂಡಿದ್ದೆ. ಅಲ್ಲಿ ಬಂದಾಗ ಕರ್ನಾಟಕದ ಎಷ್ಟು ಜನ ಬರ್ತಾರೆ ಅಷ್ಟೆಲ್ಲರಿಗೂ ಕೂಡ ವಸತಿ ವ್ಯವಸ್ಥೆ, ಊಟದ ವ್ಯವಸ್ಥೆ, ಮಾರ್ಗದರ್ಶನ ಎಲ್ಲ ಕೂಡ 1.5 ತಿಂಗಳಿಂದ ಕೂಡ ಮಾಡ್ತಾ ಬಂದಿದ್ದೀವಿ. ಒಂದು ತಂಡವನ್ನೇ ಕುಂಭಮೇಳದಲ್ಲಿ ಒಂದು ತಂಡವನ್ನು ರಚನೆ ಮಾಡಿ ಕರ್ನಾಟಕದ ಎಷ್ಟು ಜನ ಬರ್ತಾರೆ ಎಲ್ಲರಿಗೂ ಕೂಡ ಮಾರ್ಗದರ್ಶನ ಇವತ್ತು ಕೂಡ ಕೊಡ್ತಾ ಇದ್ದೀವಿ. ಈಗಲೂ ನಮ್ಮ ತಂಡ ಕುಂಭಮೇಳದಲ್ಲಿ ಇದೆ. ಕುಂಭಮೇಳಕ್ಕೆ ಹೋಗೋಕ್ಕಿಂತ ಮುಂಚಿತವಾಗಿ ಬಸ್ಸಿನ ಫೋನ್ ಮಾಡಿದ್ರು, ಈಗ ಸಾಮೂಹಿಕ ವಿವಾಹ ಇದೆ ಬರಬೇಕು ಅಂತೇಳಿ. ನಾನು ಯಾವುದೇ ಕಾರ್ಯಕ್ರಮವನ್ನು ನೋಡಿದ್ರೆ ಆಯ್ತು ಬರ್ತೀನಿ ಅಂತ ಒಪ್ಕೊಬಿಡ್ತೀನಿ. ಏಕೆಂತ ಹೇಳಿದ್ರೆ ನಾವು ಪ್ರೀತಿಗೆ ಒಲಿಯುವಂಥವ್ರು ಹಣಕ್ಕಾಗಿ. ಎಲ್ಲರಿಗೂ ನಮಸ್ಕಾರ. ಒಂದು ಬನಶಂಕರಿ ತಾಯಿ ಅಮ್ಮನವರ ಸನ್ನಿಧಿಯಲ್ಲಿ ಪ್ರತಿ ವರ್ಷವೂ ಸಹ ನನ್ನ ಆತ್ಮೀಯ ಸ್ನೇಹಿತರು, ಮಾಜಿ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಸದಸ್ಯರು ಆಗಿರ್ತಕ್ಕಂಥ ನಮ್ಮ ಎಚ್ ಬಸವರಾಜರವರು ಏನು ಈ ಒಂದು ಸಾಮೂಹಿಕ ವಿವಾಹವನ್ನ ಏರ್ಪಾಡು ಮಾಡಿದ್ದಾರೆ. ಇದು ಸತತವಾಗಿ 25 ವರ್ಷಗಳನ್ನ ಪೂರೈಸಿ 26ನೇ ವರ್ಷಕ್ಕೆ ಈ ಬಾರಿ ಏನು ಪಾದಾರ್ಪಣೆ ಮಾಡಿದ್ದಾರೆ. ಅಂತ ಒಂದು ಸಂದರ್ಭದಲ್ಲಿ ಈ ಒಂದು ಸುಸಂದರ್ಭದಲ್ಲಿ ಏನು 75 ಜೋಡಿಗಳು ಇವತ್ತು ಅವರು ಹೊಸ ಒಂದು ಬಾಳಿಗೆ ಹೆಜ್ಜೆಯನ್ನು ಇಡ್ತಾ ಇದ್ದಾರೆ. ಹೊಸ ಬಾಳಿಗೆಯನ್ನು ಹೆಜ್ಜೆಯನ್ನು ಇಡ್ತಾ ಇದ್ದಾರೆ. ಆ ಒಂದು ತಾಯಿ ಬನಶಂಕರಿ ಅಮ್ಮನವರ ಒಂದು ಆಶೀರ್ವಾದ ಈ ಒಂದು ಕಾರ್ಯಕ್ರಮವನ್ನ ಯಶಸ್ವಿಯಾಗಿ 26 ವರ್ಷದಿಂದ ನಡೆಸ್ಕೊಂಡು ಬರ್ತಿರ್ತಕ್ಕಂಥ ಬಸವರಾಜ್ ಅವರು ಮತ್ತೆ ನಮ್ಮ ದಾಮೋದರ್ ನಾಯ್ಡುರವರು ಮತ್ತೆ ಎಲ್ಲ ಮುದ್ದಪ್ಪನವರು ಹಾಗೂ ಎಲ್ಲ ಅವರ ಆತ್ಮೀಯ ನಾರಾಯಣ ಸ್ವಾಮಿರವರು, ಈಗ ತಾನೇ ಹಿರಿಯ ಸಚಿವರು, ಮುಜರಾಯಿ ಸಚಿವರು, ಸಾರಿಗೆ ಸಚಿವರು ಆಗಿರ್ತಕ್ಕಂಥ ರಾಮಲಿಂಗ ರೆಡ್ಡಿ ಸಾಹೇಬರು ಯಾವ ಜೋಡಿಗಳಿಗೆ ಆಶೀರ್ವಾದವನ್ನು ಮಾಡಲಿಕ್ಕೆ ಹೊರಟಿದ್ದಾರೆ.
ಬಂದಿದ್ದಾರೆ. ವೇದಿಕೆ ಮೇಲೆ ಸಾಲುಮರದ ತಿಮ್ಮಕ್ಕರವರು ಹಾಗೂ ನಮ್ಮ ಮಾಜಿ ಮೇಯರ್ ಅವರಂತ ವೆಂಕಟೇಶ್ ಮೂರ್ತಿ ಅಣ್ಣವರು ಇರ್ಬೋದು, ಸಾಕಷ್ಟು ಜನ ಎಲ್ಲ ನಮ್ಮ ಸಿನಿಮಾ ರಂಗದವರು ಬಹಳ ಜನ ಬಂದಿದ್ದಾರೆ. ಪರಮ ಪೂಜ್ಯ ಸ್ವಾಮೀಜಿ ಅವರು ಬಂದಿದ್ದಾರೆ. ಈ ಕಡೆ ನಮ್ಮ ಆತ್ಮೀಯ ಸ್ನೇಹಿತರು ಶಾಸಕರಾದಂತ ಶರವಣ ಅವರು ಬಂದಿದ್ದಾರೆ. ಹಾಗಾಗಿ ಏನು ಇನ್ನು ಪ್ರತಿ ವರ್ಷ ಇದೇ ರೀತಿ ಏನು ಹೊಸ ಒಂದು ಜೀವನಕ್ಕೆ ನಾಂದಿಯನ್ನು ಆಡ್ಲಿಕ್ಕೆ ಇನ್ನು ಬಸವರಾಜ್ ಅವರಿಗೆ ತಾಯಿ ಬನಶಂಕರಮ್ಮವರು ಹೆಚ್ಚು ಶಕ್ತಿಯನ್ನು ಕೊಟ್ಟು ಇದೇ ರೀತಿ ಸಾಮೂಹಿಕ ವಿವಾಹಗಳು ಹೆಚ್ಚು ಹೆಚ್ಚು ನಡೀಲಿ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಆಶಿಸ್ತಾ ನಮ್ಗೆ ಇಲ್ಲಿ ಕರೆದು ಎರಡು ಮಾತನ್ನ ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟ ತಮ್ಗೆ ಎಲ್ರಿಗೂ ಸಹ ಮತ್ತೊಮ್ಮೆ ಕೃತಜ್ಞತೆ ಮಾತನ್ನ ಮುಗಿಸ್ತಾ ಇದ್ದೇನೆ. ನಮಸ್ಕಾರ. ಸಹಕಾರ ಕೊಡ್ತಾ ಇರ್ತಕ್ಕಂಥ DS ಶರವಣ ಅವರು ಬಂದಿದ್ದಾರೆ. ಅವ್ರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ವೇದಿಕೆ ಪರವಾಗಿ ನಾನು ಸ್ವಾಗತವನ್ನು ಬಯಸ್ತೇನೆ ಮಾಡಬೇಕು ಅಂತೇಳಿ ಸ್ವಾಮೀಜಿಯವರನ್ನು ವಿನಂತಿ ಸಾಮೂಹಿಕ ವಿವಾಹ ಭಾಗವಹಿಸಿರ್ತಕ್ಕಂಥ ವಧುವರರಿಗೆ ಅದೇ ರೀತಿ ಸತತವಾಗಿ 25 ವರ್ಷಗಳ ಕಾಲ ಈ ಸಾಮೂಹಿಕ ವಿವಾಹವನ್ನು ಮಾಡ್ತಾ ಇರ್ತಕ್ಕಂಥ ಬಸವರಾಜ್ ಅವರು ಅವರ ಸ್ನೇಹಿತರು ಸತತವಾಗಿ 25 ವರ್ಷಗಳ ಕಾಲ ಈ ಒಂದು ಸಾಮೂಹಿಕ ವಿವಾಹವನ್ನು ಮಾಡೋ ಮುಖಾಂತರ ಆ ಪುಣ್ಯವನ್ನು ಅವರು ಪಡೆದಿದ್ದಾರೆ. ಮದುವೆ ಅನ್ನೋದು ಜೀವನದಲ್ಲಿ ಬಹಳ ಪ್ರಮುಖವಾದಂಥ ಘಟ್ಟ. ಹುಟ್ಟೋದು ಹೇಗೆ ಪ್ರಮುಖನೋ ಮದುವೆ ಆಗೋದು ಹಂಗೆ. ಮನೆಯಲ್ಲಿ ನಮ್ಮ ಅಕ್ಕ, ಅಣ್ಣ, ತಮ್ಮ, ತಂಗಿ ಎಲ್ಲ ಜೊತೆಲಿ ಇರ್ತೀರಿ. ಆದ್ರೆ ಬರೋಂತ ಹೆಂಡತಿ, ಬರೋಂತ ಗಂಡನಿಗೆ ಹೆಂಡತಿ ಗೊತ್ತಿರಲ್ಲ, ಹೆಂಡತಿಗೆ ಗಂಡ ಗೊತ್ತಿರಲ್ಲ. ಅವರ ಏನೇನು ಕಸಬು, ಏನ್ ಕೆಲಸ ಮಾಡ್ತಾರೆ, ಅವನ ಕ್ಯಾರೆಕ್ಟರ್ ಏನು, ಅವರ ಗುಣ ಏನು, ಸ್ವಭಾವ ಏನು ಗೊತ್ತಿಲ್ಲ. ಮದುವೆ ಆದ್ಮೇಲೆ ನಾವು ಅವ್ರಿಗೆ ಅಡ್ಜಸ್ಟ್ ಆಗಬೇಕು, ಅವ್ರು ನಮ್ಗೆ ಅಡ್ಜಸ್ಟ್ ಆಗಬೇಕು. ಅದೇ ಮದುವೆಯ ಬಾಂಧವ್ಯ, ಅದೇ ದೈವ ಸಂಕಲ್ಪ, ಅದೇ ರಾಮನ ಇಚ್ಛೆ, ಅದೇ ಈಶ್ವರನ ಇಚ್ಛೆ, ಅದೇ ತಾಯಿ ಬನಶಂಕರಿ ತಾಯಿಯ ಇಚ್ಛೆ. ನೀವೆಲ್ಲ ನೋಡಿ, ಬನಶಂಕರಿ ತಾಯಿಯ ಸಮ್ಮುಖದಲ್ಲಿ ಮದುವೆ ಆಗಿದ್ದೀರ. ಇದಕ್ಕೊಂದು ಅರ್ಥ ಇದೆ. ಬೇರೆ ಕಡೆ ಮದುವೆ ಆದ್ರೆ ಅದಕ್ಕಿಂತ ಹೆಚ್ಚಿನ ಪುಣ್ಯ ಇಲ್ಲಿ ನಿಮ್ಗೆ ಬರ್ತದೆ. ಆ ಬಾಂಧವ್ಯ ನಿಮ್ಮಲ್ಲಿ ಹಾಗೆ ಉಳಿಬೇಕು. ಕಷ್ಟ ಸುಖ ಎರಡೂ, ಕಷ್ಟ ಸುಖದಲ್ಲಿ ಎರಡೂ ಈ ಕಡೆ ಬರಪ್ಪ. ನೀವು ಇಲ್ಲೇ ಜಾಸ್ತಿ ತಂದೆ ಹೊಡೆದು ಹೋಗ್ಬಾರ್ದು. ಸುಮ್ಮನೆ ಯಾಕೆ ನಿಂತಿದ್ದೀರ? ಕಷ್ಟ ಸುಖದಲ್ಲಿ ಒಬ್ಬರಿಗೊಬ್ಬರು ಇರಬೇಕು. ಸುಖ ಬಂದಾಗ ಗಂಡ ಇರಲಿ, ಕಷ್ಟ ಬಂದಾಗ ಗಂಡ ಬೇಡ ಅನ್ನೋಕ್ಕಾಗಲ್ಲ. ಸುಖ ಬಂದಾಗ ಹೆಂಡತಿ ಇರಲಿ, ಕಷ್ಟ ಬಂದಾಗ ಬೇಡ ಅನ್ನೋಕ್ಕಾಗಲ್ಲ. ಕಷ್ಟ ಸುಖ ಎರಡರಲ್ಲೂ ಇದ್ರೆ ಅದು ದಾಂಪತ್ಯ ಅಂತ ಹೇಳೋದು. ಅದಕ್ಕೆ ಸೋಲ್ಬೇಕು. ಯಾರಾದರೂ ಜಗಳ ಆದಾಗ ಮನೆಯಲ್ಲಿ ಯಾರಾದರೂ ಒಬ್ಬರು ಸೋಲ್ಲೇಬೇಕು. ಇಬ್ಬರು ಸೋಲಲ್ಲ ಅಂದ್ರೆ ಸಂಸಾರ ನಿಲ್ಲಲ್ಲ. ಅದಕ್ಕೆ ನೀವೆಲ್ಲರೂ ಕೂಡ ಇವತ್ತು ತಾಯಿಯ ಆಶೀರ್ವಾದದಿಂದ ಪಡೆದು ನೀವೆಲ್ಲರೂ ಮದುವೆ ಆಗಿದ್ದೀರಾ. ಇವತ್ತಿಂದ ನೀವು ಹಿಂದೆ ಏನೇನಾಗಿದ್ರೋ ಗೊತ್ತಿಲ್ಲ, ಹಿಂದೆ ಏನೇನು ಮಾಡಿದ್ರೋ ಗೊತ್ತಿಲ್ಲ. ಇವತ್ತಿಂದ ಇನ್ಮೇಲೆ ಒಳ್ಳೆತನದಲ್ಲಿ ಗಂಡ ಹೆಂಡತಿ ಇಬ್ರು ಒಳ್ಳೆ ಭಾವನೆಯಿಂದ ಇದ್ರು ಒಟ್ಟಿಗೆ ಬೆಳೀರಿ. ನಿಮ್ಗೆಲ್ಲ ತಾಯಿಯ ಆಶೀರ್ವಾದ, ಬನಶಂಕರಿ ತಾಯಿಯ ಆಶೀರ್ವಾದ ಇದೆ ನೋಡಿ. ರಾಜರೆಲ್ಲರೂ ಕೂಡ ರಾಜರಿರ್ತಾರಲ್ಲ, ಜೀವನ ಪೂರ್ತಿ ರಾಜರಾಗಿರಲ್ಲ. ಜಗನ್ಮಾತೆ ತಾಯಿ ಬನಶಂಕರಿ ಅಮ್ಮನವರ ಪಾದಕ್ಕೆ ನಮಸ್ಕರಿಸುತ್ತಾ ವೇದಿಕೆಯಲ್ಲಿ ಆಸೀನರಾಗಿರತಕ್ಕಂಥ ಪರಮ ಪೂಜ್ಯರು ಹಾಗೂ ಶ್ರೀ ಬನಶಂಕರಿ ಸಾಮೂಹಿಕ ವೇದಿಕೆಯ ಮುಖ್ಯಸ್ಥರು ಆಗಿರತಕ್ಕಂಥ ನನ್ನ ಆತ್ಮೀಯರು, ಮಾಜಿ ಮಾನರಪ್ಪ
ಸದಸ್ಯರು ಆದಂಥ ಶ್ರೀಯುತ ಬಸವರಾಜಣ್ಣ ಅವರೇ, ನೂತನ ದಾಂಪತ್ಯ ಜೀವನಕ್ಕೆ ಪಾದಾರ್ಪಣೆ ಮಾಡ್ತಾ ಇರತಕ್ಕಂಥ ಎಲ್ಲ ನವ ಜೋಡಿಗಳೇ, ನಿಮ್ಮೆಲ್ಲರಿಗೂ ಕೂಡ ಈ ಸಂದರ್ಭದಲ್ಲಿ ತಾಯಿ ಬನಶಂಕರಿ ಅಮ್ಮನವರು ನಿಮ್ಮ ನೂತನ ಜೀವನಕ್ಕೆ, ದಾಂಪತ್ಯ ಜೀವನಕ್ಕೆ ಎಲ್ಲ ರೀತಿಯಲ್ಲಿ ಸುಖ, ಶಾಂತಿ, ನೆಮ್ಮದಿ, ಆರೋಗ್ಯವನ್ನು ಕೊಟ್ಟು ನಿಮ್ಮ ಜೀವನ ಅತ್ಯಂತ ಯಶಸ್ವಿಯಾಗಲಿ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೃದಯಪೂರ್ವಕ ಶುಭವನ್ನು ಕೋರ್ತಾ ಇದ್ದೀನಿ. ಅಲ್ಲಿ ದಯವಿಟ್ಟು ಸಹಕರಿಸಿದ್ರೆ ಎಷ್ಟು ಜನ ಕೂಡೋರಲ್ಲಿ ಅಲ್ಲಿ ಎಂಟು ಮಂದಿ ಚಹಾ ಕೊಡ್ರಿ ಆದರಿ ಕೇಳ್ಕೊಂಡ್ರೆ ಕೃಷ್ಣ ಅವರಿಗೆ ಗುರುಗಳಿಂದ ಆಶೀರ್ವಾದ. ನಮ್ಮ ಶ್ರೀಮತಿ ಅಂಶು ಶರ್ಮಾ ಅವರಿಗೆ ಗುರುಗಳಿಂದ ಆಶೀರ್ವಾದ. ಮಾಲತಿ ಸಂದೇಶ್ ಪಾಂಡೆ ಅವರಿಗೆ ಗುರುಗಳಿಂದ ಆಶೀರ್ವಾದ. ನೋಡಿ 69 ಜೋಡಿ ನಮ್ಮ ಹತ್ರ ಡಾಟಾ ಜೊತೆಲಿ ಸ್ಟೇಷನ್ ನಲ್ಲಿ ಇರ್ತದೆ ಗೌರ್ಮೆಂಟ್, ಅದಕ್ಕೆ ಕೊಡ್ತಾ ಇದ್ದೀವಿ. ನೋಡಿ ಮೇಡಮ್, ನಾವು ನೋಡಿ ತಾಯಿ ಬನಶಂಕರಮ್ಮನ ಸನ್ನಿಧಾನದಲ್ಲಿ 1999ರಲ್ಲಿ ಮಾಘ ಮಾಸದಲ್ಲಿ ಪ್ರಾರಂಭ ಆಗಿದ್ದು ಇವತ್ತು 26ನೇ ವರ್ಷಕ್ಕೆ ಮಾಘ ಮಾಸದಲ್ಲಿ ನಡೀತಾ ಇದೆ. ಈ ವರ್ಷ 26ನೇ ವರ್ಷದಲ್ಲಿ 70 ಜೋಡಿ ನಮಗೆ ನೋಂದಾಯಿಸಿದರು. ಅವರು ಒಂದು ಜೋಡಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅಧಿಕಾರಿಗಳಿಂದ ರಿಜೆಕ್ಟ್ ಆಗಿದೆ. ರಿಜೆಕ್ಟ್ ಅಂತಂದರೆ ಆ ಹುಡುಗಿಗೆ ಅನಾಥ ಹುಡುಗಿ, ತಂದೆ ತಾಯಿ ಯಾರು ಇಲ್ಲೂ ಗೊತ್ತೇ ಇಲ್ಲ. ಜನ್ಮ ಕೊಟ್ಟ ಮೇಲೆ ಆ ಮಗು ಯಾರು ಅಂತಲೇ ಗೊತ್ತಿಲ್ಲ. ಬೇರೆಯವ್ರು ಯಾರೋ ಸಾಕಿದ್ರು, ಆ ಸಾಕಿದ ತಾಯಿನೂ ತೀರೋದ್ರು. ಮೂರನೇವರು ಅನಾಥಾಶ್ರಮದಲ್ಲಿ ಬೆಳೆದಿದ್ದು ಹುಡುಗಿ. ಅವ್ರ ಡೇಟ್ ಆಫ್ ಬರ್ತ್ ಒಂದು ಮಿಸ್ಟೇಕಿಂದ ಅದು ರಿಸಲ್ಟ್ ಬಿಟ್ಟರೆ 69 ಕ್ಲಿಯರ್ ಅಂತೇಳಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ ಕ್ಲಿಯರೆನ್ಸನ್ನು ತೆಗೆದುಕೊಂಡು ಇವತ್ತು ತಾಯಿ ಸನ್ನಿಧಾನದಲ್ಲಿ ಶ್ರೀ ಶ್ರೀ ಶಿವಕುಮಾರ ಸ್ವಾಮೀಜಿಯವರು, ಮುರಾರಿ ಮಠದ ಪೀಠಾಧ್ಯಕ್ಷರು, ನಮ್ಮ ಭಾಗ್ಯ, ನಮ್ಮ ವೇದಿಕೆಯ ಎಲ್ಲ ಸದಸ್ಯರ ಭಾಗ್ಯ, ನೂರಾರು ಜನ ನಮ್ಮ ಮುಖಂಡರು ಹಗಲು ರಾತ್ರಿ ಎನ್ನದೆ ಶ್ರಮವನ್ನು ಹಾಕಿ ಆ ಯಶಸ್ವಿ ಇವತ್ತು ಸಿಕ್ಕಿದೆ ಅವ್ರಿಗೆಲ್ಲ. ತಾಯಿನಲ್ಲಿ ನಾನು ಪ್ರಾರ್ಥನೆ ಮಾಡೋದಿಷ್ಟೇ, ಹಗಲು ರಾತ್ರಿ ಅಂದೆ ಬ್ಯಾನರ್ ಕಟ್ಟೋದಿಂದ ಹಿಡಿದು ಪಾಂಪ್ಲೆಟ್ ಹಂಚೋವರೆಗೂ ಹಿಡಿದು ಇವತ್ತು ಕೊನೆಯ ಮುಹೂರ್ತದ ಸಮಯ ಅಕ್ಷತೆ ನೀಡುವವರೆಗೂ ದುಡಿದಿರ್ತಕ್ಕಂಥ ಎಲ್ಲ ನಮ್ಮ ಹಿರಿಯರು, ಯುವಕರು, ಮಿತ್ರರು, ತಾಯಂದಿರಿಗೆ ನಾನು ಸಾಷ್ಟಾಂಗ ನಮಸ್ಕಾರವನ್ನು ತಿಳಿಸ್ತಾ ತಾಯಿಯಲ್ಲಿ ಪ್ರಾರ್ಥನೆ ಇಷ್ಟೇ, ಈ ಒಂದು ಸತ್ಕಾರ್ಯದಲ್ಲಿ ಯಾರ್ಯಾರು ತೊಡಗಿಸ್ಕೊಂಡಿದ್ದಾರೆ ಅವ್ರಿಗೆಲ್ಲ ಆರೋಗ್ಯ, ಭಾಗ್ಯ, ಐಶ್ವರ್ಯ, ಭಾಗ್ಯ ಕೊಡು ತಾಯಿ ಅಂತೇಳಿ ಪ್ರಾರ್ಥನೆ ಮಾಡ್ತೀರಿ. ನಮ್ಮ ವೇದಿಕೆಯ ವ್ಯವಸ್ಥಾಪಕರಾದ ಎಸ್ ಕೆ ನಟರಾಜ್ ಅವರು, ಜೆ ಆರ್ ದಾಮೋದರ ಅವರು, ಎಚ್ ಕೆ ಮುತ್ತಪ್ಪ ಅವರು, ಆರ್ ನಾರಾಯಣಸ್ವಾಮಿ ಅವರು, ಸಿ ಮುತ್ತಪ್ಪ ಅವರು, ಎಲ್ಲರೂ ನಾವು ಪ್ರಾರ್ಥನೆ ಮಾಡೋದಿಷ್ಟೇ, ಈ ಒಂದು ಸತ್ಕಾರ್ಯದಲ್ಲಿ ನಮ್ಮ ಶಿವಕುಮಾರ ಸ್ವಾಮೀಜಿಗಳು ಬಂದು ಭಾಗವಹಿಸಿ ಇಷ್ಟೊತ್ತವರೆಗೂ
ಆಶೀರ್ವಾದ ಮಾಡಿದಂಥ ಅವ್ರಿಗೆ ನಾವು ಚಿರಋಣಿಯಾಗಿದ್ದೀವಿ ವೇದಿಕೆ. ಅದೇ ರೀತಿ ಇವತ್ತು 113, 114 ವರ್ಷ ನಾಡೋಜ ಪ್ರಶಸ್ತಿ, ಪದ್ಮಶ್ರೀ ಪ್ರಶಸ್ತಿ ಸಾಲದ ಮರ ತಿಮ್ಮಕ್ಕ ಅವರು ಸಹಿತ ಬಂದು 2 ಗಂಟೆಗಳ ಕಾಲ ನಮ್ಮ ಜೊತೆಲಿದ್ದಾರೆ. ಅವ್ರಿಗೂ ಸಹಿತ ಆರೋಗ್ಯ ಕೊಡು ತಾಯಿ ಅಂತೇಳಿ ಪ್ರಾರ್ಥನೆಯನ್ನು ಮಾಡ್ತೀವಿ. ಇನ್ನೂ ದೀರ್ಘ ಆಯಸ್ಸು ಮುಂದುವರೆದಿದೆ. ಅದೇ ರೀತಿ ಚಲನಚಿತ್ರ ನಟಿ ತಾರಾ ಅವರು ವಿಶೇಷವಾಗಿ ಬೆಂಗಳೂರಿನಲ್ಲಿ ಯಾರನ್ನ ಒಬ್ಬರನ್ನ ಇಲ್ಲಿ ಜಾತಿ ಭೇದ ಮತ ಇಲ್ಲ, ಪಕ್ಷಕ್ಕಂತೂ ಯಾವುದೇ ಪಕ್ಷದ ಪರವಾದಲ್ಲ. ಇದು ಸಾಮಾಜಿಕ ಕಳಕಳಿ, ಸಮಾಜ ಕಾರ್ಯಕ್ರಮ, ಸಾರ್ವಜನಿಕರ ಕಾರ್ಯಕ್ರಮ, ತಾಯಿಯ ಸನ್ನಿಧಾನದಲ್ಲಿ ನಡೀತಾ ಇರ್ತಕ್ಕಂಥ ತಾಯಿಗೆ ಜಾತಿ ಭೇದ ಮತ ಯಾವುದೇ ಪಕ್ಷ ಇನ್ನೊಂದು ಮತ್ತೊಂದಿಲ್ಲ ಅಂಥ ಒಂದು ಸನ್ನಿಧಿಯಲ್ಲಿ ಅಜಾತಶತ್ರು ಮುಜರಾಯಿ ಸಚಿವರಾದಂಥ, ಸಾರಿಗೆ ಸಚಿವರಾದಂಥ ರಾಮಲಿಂಗಾರೆಡ್ಡಿ ಅವರು ಬಂದು ಶುಭವನ್ನು ಹಾರೈಸಿದ್ದಾರೆ. ಅದೇ ರೀತಿ ಈ ಕ್ಷೇತ್ರದ ಶಾಸಕರು ನಮ್ಮ ನಾಯಕರಾದಂಥ ಆರ್ ಅಶೋಕ್ ಅವರು, ಅವರ ಅಧ್ಯಕ್ಷತೆಯಲ್ಲಿ ನಡೀತಾ ಅವರು ಸಹಿತ ಬಂದು ಶ್ರೀನಗರ ಚಲನಚಿತ್ರ ನಟ ಶ್ರೀನಗರ ಕಿಟ್ಟಿಯವರು, JDS ಅಂತ ಹೇಳಿದ್ರೆ ಸರ್ವಣ್ಣ ಅವರು ವಿಧಾನ ಪರಿಷತ್ತಿನ ಸದಸ್ಯರು, ರಮೇಶ್ ಗೌಡರು ಬೆಂಗಳೂರು ನಗರದ JDSನ ಅಧ್ಯಕ್ಷರು, ಮಾಜಿ ಸದಸ್ಯರು, ಮತ್ತು ಜಯನಗರ ಕ್ಷೇತ್ರ ಶಾಸಕರಾದಂಥ CK ರಾಮಮೂರ್ತಿ ಅವರು, ಈ ಥರ ಎಲ್ಲ ಅನೇಕ ನಮ್ಮ ಪಾಲಿಕೆಯ ಸದಸ್ಯರು ಮತ್ತು ಎಲ್ಲ ಮುಖಂಡರು, ಸಮಾಜ ಸೇವಕರು ಬಂದು ಈ ನೂತನ ವಧುವರಿಗೆ ಶುಭವನ್ನು ಹಾರೈಸಿದ್ದಾರೆ. ಈ ಸತ್ಕಾರ್ಯದಲ್ಲಿ ಭಾಗವಹಿಸಿದ್ದಾರೆ. ಅವರೆಲ್ಲರಿಗೂ ಒಳ್ಳೆಯದಾಗಲಿ ಅಂತ ನಾನು ಈ ಸಂದರ್ಭದಲ್ಲಿ ಭಾವಿಸ್ತಾ, ಒಟ್ಟಾರೆ ಈ ಕಾರ್ಯಕ್ರಮ ಧರ್ಮಸ್ಥಳ ಮಂಜುನಾಥನ ಶಿವನಲ್ಲಿ ನಡೀತಾ ಇದೆ. ಪಾರ್ವತಿಲೂ ಸಹಿತ 26ನೇ ವರ್ಷ ನಡೆದಿದೆ. ಅದು ನಿರಂತರವಾಗಿ ನಡೀಲಿ, ಅದಕ್ಕೆ ನಡೆಯೋದಕ್ಕೆ ತಾಯಿಯ ಕೃಪೆ ಇರಲಿ, ಎಲ್ಲರ ಆಶೀರ್ವಾದ ಇರಲಿ, ಎಲ್ಲರ ಸಹಕಾರ ಇರಲಿ. ಯಾರ್ಯಾರು ಮತ್ತೊಮ್ಮೆ ನನ್ನ ಹಗಲು ರಾತ್ರಿಯಿಂದ ನನ್ನ ಜೊತೆ ಕೈ ಜೋಡಿಸಿದಂಥ ನನ್ನೆಲ್ಲ ಸ್ನೇಹಿತರಿಗೆ, ಹಿರಿಯರಿಗೆ, ತಾಯಂದಿರಿಗೆ ನಾನು ಯಾವತ್ತೂ ಚಿರಋಣಿಯಾಗಿದ್ದೀನಿ ಅಂತ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೇನೆ.